ಪ್ರಿಯಾಂಕ್ ಖರ್ಗೆ ಅವರ ಆಡಳಿತದಾಗ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ. ಕಲಬುರಗಿ ಕೋಟೆ ಒಳಗಿರೋ ಮುಸ್ಲಿಮರು ಅಲ್ಲೇ ಇರಬೇಕು. ಸರ್ಕಾರಿ ಜಾಗದಾಗ ಗುಡ್ಸಲು ಹಾಕೊಂಡಿದ್ರು ಹಿಂದೂಗಳನ್ನ ಖಾಲಿ ಮಾಡಿಸ್ತಾರೆ. ನಾಗಾವಿ ಕಾಳಿ ದೇವಸ್ಥಾನವನ್ನ ಕಾಲಾ ಮಸೀದಿ ಮಾಡೋ ಹುನ್ನಾರ ಏನಾದ್ರೂ ನಡೆಸ್ಯಾರೇನು? ಎಲ್ಲರಿಗೂ ಒಂದೇ ನ್ಯಾಯ ಕೊಡ್ತೀವಿ ಅನ್ನೋ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೇನಂತಾರ? ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ ತಾಲೂಕಿನ ನಂದಿಬಾವಿ ಒಳಗ ಒಂದಿಷ್ಟು ಕುಟುಂಬಗಳು ಬೀದಿಗೆ ಬಂದವ. ಏಕಾಏಕಿ ತಹಸೀಲ್ದಾರರು ಮತ್ತು ಅಧಿಕಾರಿಗಳು ಮನೆ ಖಾಲಿ ಮಾಡಬೇಕು, ನಾವು ಈ ಮನೆ ಕೆಡುತ್ತೀವಿ, ನೀವು ಇಲ್ಲಿ ಇರೋ ಹಂಗೆ ಇಲ್ಲ ಅಂತ ಹೇಳಿಬಿಟ್ಟಾರ. ಯಾಕಂದ್ರ ಅವ್ರಿರೋ ಜಾಗ ಸರ್ಕಾರದಂತ. ಸೊ ಸರ್ಕಾರದ ಜಾಗ ನೀವಿಲ್ಲಿ ಇರಬಾರ್ದು ಅಂತ ಹೇಳಿ ಹೋಗ್ರಿ ಅಂತ ಹೇಳಿಕತ್ತಾರ. ಅವ್ರಿಗಾಗ್ಲೇ ಒಂದು 20-25 ವರ್ಷದಿಂದ ಅಲ್ಲೇ ಇದ್ದಾರ, ಅಲ್ಲೇ ಜೀವನ ಮಾಡ್ಲಿಕ್ಕತ್ತಾರ, ಅಲ್ಲೇ ಅವರ ಬದುಕು ಕಟ್ಕೊಂಡಾರ. ಈಗ ಸಡನ್ ಆಗಿ ಬಂದು ತಹಶೀಲ್ದಾರರು ಟೈಮೂ ಕೊಟ್ಟಿಲ್ಲ, ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಯನ್ನೂ ಮಾಡಿಲ್ಲ, ನಾವು ಮನೆ ಉರುಳಿಸ್ತೀವಿ ಅಂತ ಹೇಳಿ ಹೋಗ್ಯಾರ. ಕುಟುಂಬಗಳಿಗೆ ವಾರ್ನಿಂಗ್ ಕೊಟ್ಟಾರ, ಜಾಗ ಖಾಲಿ ಮಾಡ್ರಿ ಅಂತ. ಸಡನ್ ಆಗಿ ಹಿಂಗೆ ಹೇಳಿದ್ರ ಕುಟುಂಬಗಳು ಎಲ್ಲಿ ಹೋಗ್ಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ರಿ ಅಂತ ಕುಟುಂಬಗಳು ಕೈ ಮುಗಿದು ಕೇಳ್ಕೊಂಡ್ರೂ ಕೂಡ ತಹಸೀಲ್ದಾರರು ಆ ಅಪ್ಲಿಕೇಶನ್ ಅನ್ನ ತಗೊಂಡಿಲ್ಲ, ಅವರ ಬೇಡಿಕೆಯನ್ನ ಕೇಳಿಸ್ಕೊಂಡೂ ಇಲ್ಲ. ಈಗ 20-25 ವರ್ಷದಿಂದ ತಮ್ಮದೇ ಮನೆ ಅಂತ ಅನ್ಕೊಂಡು ಬದುಕ್ತಿದ್ದ ಜೀವಗಳು ಬೀದಿ ಪಾಲಾಗ್ಯಾವ. ಇದು ಯಾಕೆ ಹಿಂಗಾಯ್ತು? ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ ತಾಲೂಕೊಳಗನ ಇವೆಲ್ಲ ನಡೆದವ. ಇದು ಯಾರನ್ನ ಮೆಚ್ಚಿಸ್ಬೇಕು ಅಂತ ಅಧಿಕಾರಿಗಳು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಸಡನ್ ಆಗಿ ಆಕ್ಷನ್ ತಗೊಳಕತ್ತಾರೋ ಗೊತ್ತಿಲ್ಲ, ಅಥವಾ ರಾಜಕಾರಣಿಗಳು ಹೇಳಿದ್ರು ಅಂತ ಈ ರೀತಿಯ ಆಕ್ಷನ್ ತಗೊಳಕ ಅಧಿಕಾರಿಗಳು ಮುಂದಾದ್ರೂ ಗೊತ್ತಿಲ್ಲ. ಇವೆರಡು ಕಾರಣಗಳು ಯಾವುದು ಅನ್ನೋದು ಇನ್ನ ಕರೆಕ್ಟಾಗಿ ಗೊತ್ತಾಗಕತ್ತಿಲ್ಲ. ಆದ್ರ ಅಧಿಕಾರಿಗಳು ದರ್ಪ ತೋರಾಕತ್ತಿರೋದಂತೂ ಖರೆ ಐತಿ. ಇಲ್ಲಿ ಇನ್ನೊಂದು ಗಾಳಿ ಸುದ್ದಿನೂ ಜೋರಾಗಿ ಹರಿದಾಡ್ಲಿಕ್ಕತ್ತೈತಿ. ಈಗೇನೀಗ ನಂದಿಬಾವಿ ಐತಲ್ಲ, ಇದರ ಹತ್ತಿರದಲ್ಲೇ ಒಂದು ಕಾಳಿ ಮಾತೆಯ ದೇವಸ್ಥಾನ ಐತಿ. ಆ ದೇವಸ್ಥಾನ ಹಿಂದೂಗಳಿಗೆ ಸೇರಿದ್ದಲ್ಲ, ಅದು ಮುಸಲ್ಮಾನರ ಕಾಲಾ ಮಸೀದಿ ಅನ್ನೋ ಒಂದು ವಿವಾದ ಹಿಂದಿನಿಂದ ಸೃಷ್ಟಿಯಾಗೈತಿ. ಅದಕ್ಕೆ ಬಹಳ ಹತ್ತಿರದಲ್ಲಿರುವಂತಹ ಈ ಒಂದು ಮನೆಗಳು ಅದಕ್ಕೋಸ್ಕರ ತೆಗಿಸ್ಲಿಕ್ಕತ್ತಾರೇನೋ ಅನ್ನುವಂತ ಅನುಮಾನಗಳನ್ನ ಅಲ್ಲಿನ ಸ್ಥಳೀಯರು ಹೇಳ್ಕೊಳ್ಳಿಕ್ಕತ್ತಾರ. ನಿಜಕ್ಕೂ ಸರ್ಕಾರಿ ಜಾಗದಾಗ ಇದ್ದಾರ, ಅವ್ರು ಹೋಗ್ಬೇಕು, ಅವ್ರು ಹೋಗ್ತೀನಿ ಅಂತ ಒಪ್ಕೊಂಡಾರು ಕೂಡ, ಬಟ್ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ತಾ ಇಲ್ಲ, ಅವ್ರ ಗೋಳನ್ನ ಕೇಳೋರೇ ಇಲ್ಲ. ಮನೆ ಕಳ್ಕೊಳಕತ್ತಿರೋ ಆ ಮಹಿಳೆ ಮಾತನ್ನ ಕೇಳಿಸ್ಕೊಡ್ರಿ. 20-30 ವರ್ಷ ಐತ್ರಿ ಸರ್, ಇಲ್ಲೇ ಇವ್ರಿ. ನಮ್ಮ 5 ಕುಟುಂಬದಲ್ಲಿ ಒಂದು 10-15 ಜನ ಇವ್ರಿ ಸರ್. ನಮ್ಮ ತಾಯಿ ವಯಸ್ಸಾದಾರ ರೀ, ಮತ್ತು ನಮ್ಮ ತಾಯಿಗೂ 100 ವರ್ಷ ಅವ್ರಿ. ಅವ್ರಿಗೆ ಕರ್ಕೊಂಡು ಇಲ್ಲಿ ಇವ್ರಿ. ನಮಗೇನು ಇಲ್ಲಿ ಹೊಲ ಮನೆ ಏನಿಲ್ರಿ ಸರ, ನಾವು ಮಾಡ್ಲಕತ್ತೀವಿ ಉಳ್ಳಕತ್ತೀವಿ ಸರ್. ನಮಗೆ ಯಾರು ಬಂದು ಇಲ್ಲಿ ತನಕ ಏನು ಅಂದಿದಿಲ್ರಿ ಸರ್. ಇವಾಗ 4-5 ದಿನ ಐತ್ರಿ ಟಾರ್ಚರ್ ಕೊಡ್ಲತ್ತಾರ ಸರ್. ನಮ್ಗೆ ಒಟ್ಟು ಇರಬೇಡ ಅಂತಾರ್ರಿ ಸರ್. ನಾವು ಎಲ್ಲಿ ಹೋಗಿರ್ಬೇಕ್ರಿ ಸರ್? ನಮ್ಗೆ ಎಲ್ಲೇನೋ ಇರ್ಲಾಕ ನಮ್ಗೆ ಏನೇನೋ ಮಾಡಿ ಕೊಡ್ಬೇಕು ಸರ್. ನಾವು ಮಾಡಿ ಕೊಟ್ರೆ ಅಲ್ಲಿ ಹೋಗಿ ಉಳಿಬೇಕು ಅನ್ನೋದಾದ್ರಿ ಸರ್. ನಮಗೆ ದಿಢೀರೇ ಬಂದು ಕಳಿಸಿ ಈಗ ಹೋಗ್ರಿ ಎಕಡೆನೋ ಹೋಗ್ರಿ ಡೇಜರ್ ಹತ್ತಿ ಅಂದ್ರೆ ಎಕಡೆ ಹೋಗ್ಬೇಕ್ರಿ ಸರ್. ತಹಸೀಲ್ದಾರ್ ಬೆಲ್ಲಿ ಹೋಗಿವ್ರಿ, ಲೆಟ್ರ್ ಕೊಡ್ಲಕ್ಕೆ ಹೋಗಿವಿ, ತೊಗೊಂಡಿಲ್ಲ ಸರ್. ನಮಗೆ ಎಲ್ಲೇನ ಇದು ನಮಗೆ ಇರ್ಲಾಕ ಇದು ಮಾಡಿ ಕೊಡಲತ್ತೀರಿ ಸರ್. ದಂಡ ಮಾಡ್ಲಕ್ಕೆ ಎಲ್ಲೇನ ನಮ್ಗೆ ಅನುಕೂಲ ಮಾಡಿ ಕೊಟ್ಟರೆ ನಾವು ಇರ್ಬೇಕಲ್ಲತ್ತೀರಿ ಸರ್. ಅಕ್ರಮವಾಗಿ ವಾಸ ಮಾಡ್ಲಿಕ್ಕತ್ತಿದ್ರು, ಅವ್ರನ್ನ ಕಳಿಸ್ಬೇಕು, ಒಪ್ಕೊಳ್ಳೋನು. ಆದ್ರ ಟೈಮ್ ಕೊಡ್ಬೇಕಲ್ರಿ. ಸಡನ್ ಆಗಿ ಹೋಗ್ರಿ ಅಂದ್ರೆ ಅವ್ರು ಬೀದಿ ಬಿಟ್ಟು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಎಲ್ಲಿ ಜಾಗ ಐತಿ? ಆ ಮಹಿಳೆ ಹೇಳಿಕತ್ತಾರ, ವಯಸ್ಸಾದ ತಾಯಿ ನನ್ನ ಜೊತೆಗಿದ್ದಾರ, ನಮ್ಮ ಜೀವನ ನಡೀತಿರೋದೇ ಇಲ್ಲಿಂದ. ತಹಶೀಲ್ದಾರರು ನಮ್ಮ ಅಪ್ಲಿಕೇಶನ್ನೇ ತಗೊಳಕತ್ತಿಲ್ಲ, ಯಾರ ಒತ್ತಡಕ್ಕೆ ಮಣದು ನಮ್ಗೆ ಈ ರೀತಿ ಟಾರ್ಚರ್ ಕೊಡ್ಲಿಕ್ಕತ್ತಾರ, ನಮ್ಮ ಕೈಯಿಂದ ಆಗ್ಲಿಕ್ಕತ್ತಿಲ್ಲ. ಸತತ 4-5 ದಿನದಿಂದ ದಿನಾ ಬಂದ್ಬಿಟ್ಟು ಮನೆ ಖಾಲಿ ಮಾಡ್ರಿ, ಮನೆ ಖಾಲಿ ಮಾಡ್ರಿ ಅಂತ ಹೇಳಿಕತ್ತಾರ. ನಮಗೆ ಏನ್ ದಿಕ್ಕೇ ತೋಚುವಲ್ತು ಅಂತ ಆ ಮಹಿಳೆ ಹೇಳ್ಕೊಂಡ್ರು. ಈ ಬಡ ಕುಟುಂಬಗಳು ಏನ್ ಇದ್ದಾವಲ್ರಿ, ಆ ಜಾಗ ಪುರಾತತ್ವ ಇಲಾಖೆಗೆ ಸೇರಿದ ಜಾಗ ಅಂತ. ಈಗ ಅದನ್ನ ಖಾಲಿ ಮಾಡ್ರಿ, ನಮ್ಗೇನು ಹೇಳ್ಬೇಡ್ರಿ, ಅದು ಪುರಾತತ್ವ ಇಲಾಖೆಗೆ ಸೇರಿದ್ದು ಅಂತ ತಹಶೀಲ್ದಾರ್ ಹೇಳಿಕತ್ತಾರ. ಈಗ ಆ ಕುಟುಂಬಗಳಿಗೆ ಯಾವ ದಾರಿನೂ ಕಾಣುವಲ್ತು. ಇದ್ರೊಳಗ ಇನ್ನೊಂದು ಟ್ವಿಸ್ಟ್ ಐತ್ರಿ. ಈಗೇನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಧಿಕಾರಿಗಳು ಮನೆಗೆ ಬಂದು ಜಾಗ ಖಾಲಿ ಮಾಡ್ರಿ ಅಂತ ಹೇಳಿಕತ್ತಾರಲ್ಲ, ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ಐತಿ. ಚಿತ್ತಾಪುರದ ಹಳ್ಳಿ ಒಳಗಿನ ಮನೆಗಳನ್ನ ಖಾಲಿ ಮಾಡ್ಸಕತ್ತಿರೋ ಇದೇ ಅಧಿಕಾರ ವ್ಯವಸ್ಥೆ ಕಲಬುರಗಿಯ ಕೋಟೆ ಒಳಗಿರುವಂತ ಒಂದು ಸಮುದಾಯದ ಜನರನ್ನ ಕೋರ್ಟ್ ಹೇಳಿದ್ರೂ ಕೂಡ ಜಾಗ ಖಾಲಿ ಮಾಡ್ಸಕತ್ತಿಲ್ಲ. ಅವರು ಆ ಕೋಟೆ ಒಳಗೆ ಇರಲೇಬಾರ್ದು ಅಂತ ಕೋರ್ಟ್ ಕಡಾಖಂಡಿತವಾಗಿ ಹೇಳಿಬಿಟ್ಟೈತಿ. ಆದ್ರೂ ಕೂಡ ಇಲ್ಲಿ ತನಕ ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ನಡೆದೇ ಇಲ್ಲ. ಇದ್ರ ಬಗ್ಗೆನೂ ಕೂಡ ಒಬ್ರು ಮಾತಾಡ್ಯಾರ. ಕೋಮರಾಮ್ ಭೀಮ್ಕೊಂಡ ಕುರುಬ ಸಂಘದ
ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಸವರಾಜ್ ಮದ್ದರ್ಕಿ ಅಲ್ಲಿ ನಿಜಕ್ಕೂ ಏನ ನಡೆದೈತಿ ಅನ್ನೋದನ್ನ ನಾವು ವಿವರಿಸಿ ಹೇಳ್ಯಾರ, ಕೇಳಿಸ್ಕೊರಿ. ಒಂದು ಕಡೆ ನಾವು ನೋಡ್ತೀವಿ, ಒಂದು ಜಿಲ್ಲಾಡಳಿತ ಏನು ಮಾಡುತ್ತೆ ಇಲ್ಲಿ ಕಲಬುರಗಿಯಲ್ಲಿ ಅಂತಂದ್ರೆ, ಕಲಬುರಗಿಯಲ್ಲಿ ಕೋಟೆ ಇದೆ. ಆ ಕೋಟೆಯಲ್ಲಿ ಅನೇಕ ಅನಾಧಿಕೃತ ಕುಟುಂಬಗಳು ಅಲ್ಲಿ ವಾಸ ಮಾಡ್ತವೆ. ಚಿತ್ತಾಪುರನಲ್ಲಿರ್ತಕ್ಕಂಥ ಹಿಂದೂ ಬಡ ಕುಟುಂಬ ವರ್ಗದವರನ್ನ ಎತ್ತಂಗಡಿ ಮಾಡ್ತಾರ, ತೆರವುಗೊಳಿಸ್ತಾರ. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಕೋಟೆಯಲ್ಲಿರ್ತಕ್ಕಂಥ ಒಂದು ಕೋಮಿನ ಜನರನ್ನ ಅಲ್ಲೇ ಇಡಕ್ಕೆ ಬಿಡಲಾಗ್ತಾರೆ. ಅಂದ್ರೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ, ಹೈಕೋರ್ಟ್ ಆದೇಶ ಮಾಡಿದೆ ಅವ್ರನ್ನ ತೆರವುಗೊಳಿಸಿ ಅಂತ, ಆದರೂ ಕೂಡ ಅವ್ರಿಗೆ ತೆರವುಗೊಳಿಸ್ತಾ ಇಲ್ಲ. ಅಂದರೆ ಚಿತ್ತಾಪುರ ನಗರದಲ್ಲಿರ್ತಕ್ಕಂಥ ಜನತೆಗೆ ಒಂದು ನ್ಯಾಯ, ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಜನರಿಗೆ ಒಂದು ನ್ಯಾಯ. ಅಂದರೆ ಇದು ಯಾವ ನ್ಯಾಯ? ಇದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ? ಇದು ಸರಿನಾ? ಇಲ್ಲಿ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳಕತ್ತಿರೋರು ಹೈಕೋರ್ಟೇ ನಿಮಗೆ ಹೇಳಿದ್ರೂ ಕೂಡ ಕಲಬುರಗಿ ಕೋಟೆಯಲ್ಲಿರೋ ಜನರನ್ನ ಹೊರಗೆ ಯಾಕೆ ಕಳ್ಸಾಕತ್ತಿಲ್ಲ? ಅವರು ಮುಸ್ಲಿಮರು, ನಿಮ್ಮ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕಾಗಿ ಅವರನ್ನ ಹೊರಗೆ ಹಾಕಕತ್ತಿಲ್ಲೇನು? ಕೋರ್ಟ್ ಆದೇಶವನ್ನು ಯಾಕೆ ಪಾಲಿಸ್ಲಿಕ್ಕತ್ತಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಹೌದ್ರಿ, ಕೋರ್ಟ್ ಆಗ್ಲೇ ಹೇಳ್ಬಿಟ್ಟೈತಿ ಕಲಬುರಗಿ ಕೋಟೆ ಒಳಗಿರುವ ಕುಟುಂಬಗಳನ್ನ ಸ್ಥಳಾಂತರ ಮಾಡಬೇಕು, ಅವರಲ್ಲಿರೋ ಹಂಗಿಲ್ಲ ಅಂತ. ಅದಾದ್ಮೇಲೂ ಅದೇನೂ ವರ್ಕ್ ಆಗದೆ ಇರೋದ್ರಿಂದ 2025ರಾಗ ಹೈಕೋರ್ಟ್ ತರಾಟೆಗೂ ತಗೊಂಡಿತ್ತು. ಯಾಕೆ ಇನ್ನೂ ಖಾಲಿ ಮಾಡಿಸಿಲ್ಲ ಅಂತ. ಅದಾದ್ಮೇಲೂ ಅವ್ರು ಇನ್ನೂ ಅಲ್ಲೇ ಇದ್ದಾರ, ಅವ್ರನ್ನ ಕೇಳೋರಿಲ್ಲ, ನೀವಿಲ್ಲಿಂದ ಹೋಗ್ರಿ ಅನ್ನೋರಿಲ್ಲ. ಬಟ್ ನಂದಿಬಾವಿ ಸುತ್ತ ಬದುಕಿರುವಂತ ಕುಟುಂಬಗಳನ್ನ ಹೋಗ್ರಿ ಅಂತ ಹೇಳೋರು ಬಹಳ ಮಂದಿ ಇದ್ದಾರ. ದಿನಕ್ಕೊಬ್ರು ಬಂದು ನೀವ್ ಹೋಗ್ರಿ ಅನ್ಲಿಕ್ಕತ್ತಾರ. ಯಾಕೆ ಇಷ್ಟೊಂದು ತಾರತಮ್ಯ? ಹಿಂದೂಗಳು ಅಂದ ತಕ್ಷಣ ನೀವು ಹೋಗ್ರಿ ಅಂತ ಹೇಳ್ತೀರಿ, ಅದೇ ಮುಸ್ಲಿಮರು ಅಂದ ತಕ್ಷಣ ನಿಮ್ಮ ಬಾಯಿ ಬಂದ್ ಯಾಕೆ ಆಗ್ತೈತಿ? ನ್ಯಾಯ ಎಲ್ಲರಿಗೂ ನ್ಯಾಯ ಆಗಿರ್ಬೇಕಲ್ಲ. ಹೈಕೋರ್ಟ್ ಹೇಳಿದ ಮಾತನ್ನೂ ನೀವು ಸಿರಸಾಗಿ ತಗೊಳ್ದೆ ಇರೋರು ಪಾಪ ಈ ಬಡ ಕುಟುಂಬದ ಮೇಲೆ ಯಾವ ರೀತಿ ಕಣ್ಣಿಟ್ಟಿದ್ದೀರಿ? ಯಾಕಾಗಿ? ಅವರು ಕಾನೂನಿಗೆ ಗೌರವ ಕೊಟ್ಟು ಹೋಗೋಕ್ಕೂ ರೆಡಿ ಇದ್ದಾರ, ಆದ್ರೆ ಟೈಮ್ ಕೇಳಲಿಕ್ಕತ್ತಾರ. ಬಟ್ ತಹಶೀಲ್ದಾರ್ಗೆ ಅವ್ರಿಗೆ ಟೈಮ್ ಕೊಡೋಷ್ಟು ಟೈಮ್ ಇಲ್ಲಂತ. ಯಾಕೆ ಇಷ್ಟೊಂದು ಅರ್ಜೆನ್ಸಿ? ಪಟ ಅಂತ ಯಾಕೆ ಇದನ್ನ ಮಾಡಕ್ ಹೊಂಟಾರ? ಇದ್ರ ಹಿಂದೆ ಏನು ಕಾರಣ ಇರಬೇಕು? ಆ ಕುಟುಂಬಗಳ ನೋವು ಕಷ್ಟ ಇವ್ರಿಗೆ ಅರ್ಥ ಆಗಕತ್ತಿಲ್ಲೇನು? ಈಗ ಈ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯನ್ನ ಇಟ್ಕೊಂಡು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ತೋರ್ಸಕತ್ತಿರೋ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಧಿಕಾರಿಗಳು, ಸ್ವತಃ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನಂತಾರ? ಇದಕ್ಕೆ ಉತ್ತರ ಏನು ಕೊಡ್ತಾರ? ಸೊ ಈ ತಾರತಮ್ಯವನ್ನ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಸೊಲ್ಯೂಷನ್ ಹೇಳ್ತಾರೇನು ಅಂತ ನಾವು ಕಾದ್ ನೋಡ್ಬೇಕು.